ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಲಕ್ಷ್ಮೀತಾ ವಿದ್ಮಹೇ ವಿಷ್ಣುಪ್ರತ್ಯಕ್ಷ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ವಿಶ್ವವಸ್ತು ನಾಮ ಸಂವತ್ಸರೆ ಶುಭ ತಿಥಿ ಶುಭಗಣ ಶುಭಲಗ್ನ. ಈ ದಿನದಿಂದ 11ನೇ ತಾರೀಕು ವಿಶೇಷವಾಗಿ ಶುಕ್ರವಾರ. ಎಲ್ಲರಿಗೂ ಕೂಡ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನತಕ್ಕಂಥದ್ದು. ಲಕ್ಷ್ಮಿ ಮನೆಯಲ್ಲಿ ಯಾಕೆ ನಿಲ್ಲೋದಿಲ್ಲ ಅನ್ನೋದಕ್ಕಂಥ ವಿಶೇಷವಾಗಿ ಏನು ಮಾಡಿದ್ರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ತಾಳೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ನಾವು ಯಾವಾಗ ಸ್ತ್ರೀಯರು ಯಾವಾಗಲೂ ಅಡುಗೆ ಮನೆಯನ್ನು ಎಷ್ಟು ಚೊಕ್ಕಟವಾಗಿ ಇಟ್ಟುಕೊಳ್ತಾರೋ ಅಷ್ಟು ಚೆನ್ನಾಗಿ ಲಕ್ಷ್ಮಿ ನಿಲ್ಲತಕ್ಕಂಥ ಯೋಗ. ಲಕ್ಷ್ಮಿ ನಿಲ್ಲಬೇಕು ಅನ್ನತಕ್ಕಂಥದ್ದು ವಿಚಾರವಾಗಿ ಮಾತನಾಡಿದಾಗ ಲಕ್ಷ್ಮಿ ಬರತಕ್ಕಂಥ ಯೋಗ ಹೇಗಿರುತ್ತೆ ಅನ್ನತಕ್ಕಂಥದ್ದು ಪ್ರತಿನಿತ್ಯಗಳು ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ರಂಗೋಲಿ ಹಾಕಿ ಒಂದು ದೀಪ ಹಚ್ಚಿ ಹೊಸಲಲ್ಲಿ ದೀಪ ಹಚ್ಚಿ ಇಟ್ಟುಕೊಳ್ಳುವುದರಿಂದ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ಯಾರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯಲ್ಲೇ ಹೊಸಲಿಗೆ ದೀಪ ಹಚ್ಚಿಡ್ತಾರೋ ಅಷ್ಟಲಕ್ಷ್ಮಿಗಳ ಆವಾಹನೆ ಆಗತಕ್ಕಂಥದ್ದು. ಅಷ್ಟಲಕ್ಷ್ಮಿ ಆವಾಹನೆ ಆಯಿತು ಅನ್ನತಕ್ಕಂಥ ಪಕ್ಷದಲ್ಲಿ ವಿಶೇಷವಾಗಿ ಎಲ್ಲದನ್ನು ಕೂಡ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ. ಅಷ್ಟು ದಾರಿದ್ರ್ಯದ ಲಕ್ಷ್ಮಿ ಹೇಗೆ ಬರ್ತಾಳೆ ಅಂತಕ್ಕಂಥದ್ದು ಸೂರ್ಯ ಉದಯ ಆದ ಮೇಲೆ ಹೇಳೋದು, ಮಾಡಿರ್ತಕ್ಕಂಥ ಪದಾರ್ಥವನ್ನು ಹಾಗೆ ಇಡೋದು, ತಟ್ಟೆಗಳನ್ನು ತೊಳೆಯೋದಿಲ್ಲ, ಮನೆಯಲ್ಲಿ ಇರತಕ್ಕಂಥದ್ದು ಅಡುಗೆ ಮನೆಯನ್ನು ಕೂಡ ನೀಟಾಗಿರೋದಿಲ್ಲ. ಆವಾಗ ಅಷ್ಟಲಕ್ಷ್ಮಿ ದೇವತೆ ಆಹ್ವಾನೆ ಆಗತಕ್ಕಂಥದ್ದು. ಈ ಅಷ್ಟಲಕ್ಷ್ಮಿ ಆಹ್ವಾನೆ ಆಯಿತಕ್ಕಂಥದ್ದಲ್ಲಿ ಹಣಕಾಸು ವಿಚಾರದಲ್ಲಿ ದಾರಿದ್ರ್ಯ ಬರತಕ್ಕಂಥ ಹಣಕಾಸು ವಿಚಾರದಲ್ಲಿ ದಾರಿದ್ರ್ಯ ಬಂತು ಅಂತಕ್ಕಂಥ ವಿಚಾರವಾಗಿ ನೋಡಿದಾಗ ಮನೆಯಲ್ಲಿ ಎಲ್ಲವೂ ಕೂಡ ದುಃಖ ಪಡಬಾರತಕ್ಕಂಥದ್ದು. ಅದಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಸ್ತ್ರೀಯನ್ನು ನಗುನಗುತ್ತಾ ಇಡತಕ್ಕಂಥದ್ದು ಪುರುಷರಿಗೆ ಬಲಾಗಿ ಇರಬೇಕು. ಮನೆಯಲ್ಲಿ ಯಾವಾಗ ಸ್ತ್ರೀಯರಾಗಲಿ ಹೆಣ್ಮಕ್ಳಾಗಲಿ ಪುಟ್ಟ ಮಕ್ಕಳಾಗಲಿ ನಗುನಗುತ್ತಾ ಇತ್ತು ಅನ್ನುವಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ಇರತಕ್ಕಂಥ ಯೋಗ. ಈ ಎಲ್ಲ ಇರತಕ್ಕಂಥ ಯೋಗವನ್ನು ಕೂಡ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಪೂಜೆ ದೀಪವನ್ನು ಹಚ್ಚಿಕೊಂಡು ಕಳಸ ಆರಾಧನೆ ಮಾಡಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳಿದ ಸ್ಥಿರವಾದ ಲಕ್ಷ್ಮಿ ನಿಮಗೆಲ್ಲರಿಗೂ ಇರ್ತಾಳೆ. ವಿಶೇಷವಾಗಿ ವಿಷ್ಣು ಸಂಕಲ್ಪದಲ್ಲಿ ಏನು ಹೇಳಕ್ಕೆ ಅಂತಕ್ಕಂತಂದರೆ ಮುಂದಿನ ದಿನದಲ್ಲಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರಬೇಕಂದ್ರೆ ಏನು ಮಾಡಬೇಕು ಅನ್ನತಕ್ಕಂಥ ಮುಂದಿನ ಎಪಿಸೋಡ್ ನೋಡ್ತಾ ಇರಿ. ಈ ವಿಷ್ಣು ಸಾಲಿಗ್ರಾಮ ಸ್ವಾಮಿಗೆ ಎಲ್ಲಿ ಹೋಗ್ತಾರೆ, ಬಂದೇ ಬರ್ತಾರೆ. ಈ ವಿಷ್ಣು ಸಂಕಲ್ಪ ಕಾರ್ಯಕ್ರಮನೇ ಹಾಗೆ. ಈ ವಿಷ್ಣು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜೀವನದಲ್ಲಿ ಇರತಕ್ಕಂಥ ಎಲ್ಲರೂ ಸುಖವಾಗಿರತಕ್ಕಂಥ ಬಾಳ್ಬೇಕು, ನೆಮ್ಮದಿ ಇರಬೇಕು, ಶಾಶ್ವತವಾದ ಹಣವನ್ನು ಸಂಪಾದನೆ ಮಾಡಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ವಿಷ್ಣು ಸಂಕಲ್ಪ ಕಾರ್ಯಕ್ರಮ ನೋಡ್ತಾ ಇರಿ. ನಿಮಗೆಲ್ಲರಿಗೂ ಯಶಸ್ವಿಯಾಗಲಿ. ಮುಂದಿನ ದಿನದಲ್ಲಿ ಖಂಡಿತವಾಗಿ ನಿಮಗೆ ಲಕ್ಷ್ಮಿ ಮನೆಯಲ್ಲಿ ಸದಾ ಕಾಲ ಇರೋದಕ್ಕೆ ಗುರುಜಿಗಳು ಏನು ಹೇಳ್ತಾರೆ ಕಾಯ್ತಾ ಇರಿ. ಇದೋ ಬಂದೆ. ಜೈ ಗುರುದೇವ ದತ್ತ.